ಮಗ 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 ಅಯ್ಯ ಬರೀ ಕೂತ್ಕೊಳ್ಳಿ. ಇದೇನಪ್ಪ ಕದ ತೆಗ್ದಂಗೆ ಅದೇ ಮನಗಿದೆಯೇ? ಮನೆ ಕಂಡೆ ಯಾಕೋ ಆಯ್ತದೆ ಇಲ್ಲ ಕಡೆ ಚಳಿ ಜ್ವರ ಕೆಮ್ಮು ಜಾಸ್ತಿ ಆಗ್ಬಿಟ್ಟದೆ. ಹಾಸ್ಪಿಟ್ಲ್ಗಾರೆ ಹೋಗು, ಹುಷಾರು ತಪ್ಪಿದ್ರೆ ಮನೆ ಕಡೆ ಹುಷಾರಾದ್ಯಾ? ಕಡ್ತಿ ಹೋಗ್ಬೇಕು ತಾನೆ ಹಾಸ್ಪಿಟ್ಲ್ಗಾರಿಯ? ಹಾಸ್ಪಿಟ್ಲ್ ಕರೆದೋದ್ರಲ್ವಪ್ಪ ಆಗೋದು. ಮನೆ ಕಡೆ ಹುಷಾರಾದ್ಯಾ? ಹೋಯ್ತೀನಿ ಅಯ್ಯ. ಯಾಕೋ ಆಯ್ತಾನೆ ಇಲ್ಲ ಕಣಯ್ಯ. ನನಗಂತೂ ಒಂಥರ ಹೆಂಗೆಂಗೋ ಆಯ್ತದೆ, ಮೈಕೈ ಎಲ್ಲ ನೋವು, ತಲೆನೋವು, ಗಂಟ್ಲು ನೋವು, ಹೆಂಗೆಂಗೋ ಆಯ್ತಾ ಕೂತದೆ. ವಾತಾವರಣ ಬದಲಾಯ್ತಲ್ಲಪ್ಪ, ಅದಕ್ಕೆ ಇರಬೇಕು ಕಣ. ಊಟ ಮಾಡ್ದೋ ಇಲ್ವೋ? ಇಲ್ಲ ಇವತ್ತು ಊಟನೂ ಮಾಡಿಲ್ಲ. ಇದಕ್ಕೂ ಹೋಗಿರೋ ಕೆಲಸಕ್ಕೂ ತರ್ಸೋಣ ಊಟವ ತಗೊಬರ್ನಪ್ಪಲ್ಲ ಮನೆಯಿಂದ. ಅಯ್ಯೋ ಬುಡಿ, ನಿಮ್ಗೆ ಯಾಕೆ ತೊಂದರೆ? ಅದ್ಯಾಕೆ ತೊಂದರೆ ಅಂದಿಯೇ? ನಾನು ಹೇಳ್ದ ತೊಂದರೆ ಅಂತ. ನಾನು ಆವತ್ತು ಹೇಳಿ ನೀವ ಏನು ಬೇಕು ನಿನಗೆ ಸಂಕೋಚದ ಇಸ್ಕಪ್ಪ ನೀನು ಅಂತವ. ಅದರಲ್ಲಿ ಏನು ತೊಂದರೆ? ಇಸ್ಕೋ ಊಟವ ನನ್ನ ಮಗಳ ಕೈ ಕೊಟ್ಟು ಕಳಿಸ್ತೀನಿ, ಊಟ ಮಾಡು. ಹಾಂ ಸರಿ ಆಯಿತು. ನಾನೊಂದಿಷ್ಟು ಮಾರ್ಕೆಟ್ಗೆ ಹೋಗ್ಬರ್ತೀನಿ ಕಣಪ್ಪ, ತರಕಾರಿ ತಂದ್ಬಿಟ್ಟಿನಿ, ಎಲ್ಲ ಬತ್ತೋಯ್ತವೆ. ಸರಿ ಆಯಿತು. ಅದೇನು ಬೇಕು ಇಕ್ಕಿಸ್ಕೊ ಊಟ ಮಾಡು. ಊಟ ಮಾಡು, ತಲೆ ಕೆಡ್ಸ್ಕೊಬೇಡ. ಇವತ್ತು ಕೆಲ್ಸಕ್ಕೆ ಬರ್ದವ್ರು ಸಿಕ್ಕಿಲ್ಲ, ನೀನು ನೆಮ್ಮದಿಯಾಗಿ ಮನೇಲಿರು. ಸರಿ ಅಯ್ಯ ಆಯಿತು. ಸರಿ ಕಣಪ್ಪ ಆಯಿತು. ತಗೊಳ್ಳಿ ಊಟ ಮಾಡಿ. ಭಾಳ ಚೆನ್ನಾಗಿ ಮಾಡಿದ್ದೀರಿ ಊಟ ಮಾತ್ರ. ಭಾಳ ಚೆನ್ನಾಗದೆ, ಭಾಳ ಸೂಪರ್ ಆಗದೆ. ಊಟ ಮಾಡಿ ಬನ್ನಿ ಕೂತ್ಕೊಳ್ಳಿ. ಅಯ್ಯೋ ಮನೇಲಿ ಕೆಲಸವೇ, ನಮ್ಮ ಅಪ್ಪ ಊಟ ಕೊಡ್ಬರೋ ಅಂತಲ್ಲ ಅಕ್ಕಿ ಬಂದೆ. ಅಯ್ಯೋ ಕೂತ್ಕೊಳ್ಳಿ. ತಾವು ಏನು ಓದಿರೋದು? ನಾವು ಅಣ್ಣ ಅಣ್ಣವ ಹೇಳಿ ಅಣ್ಣ. ಏನು? ಏನೂ ಇಲ್ಲ ಬಿಡಿ, ಏನೂ ಇಲ್ಲ ಕತೆ. ಸರಿ ಅಣ್ಣ ಆಯ್ತು, ಊಟ ಮಾಡ್ತೀರಿ, ಅನ್ನ ತಗೊಬತ್ತೀನಿ ಆಮೇಲೆ. ಬೇಡಿಕತ್ ಹೋಗಿ ಇಷ್ಟೇ ಸಾಕು, ಹೊಟ್ಟೆ ತುಂಬ್ಕೊತದೆ ಕಣ. ಸರಿ ಆಯಿತು. ಹೆಂಗೋ ಇವು ಹೆಣ್ಮಗಳು ಚೆನ್ನಾಗವಳೆ, ಹೆಂಗಾರು ಮಟ್ಪಾಟ ಇಸ್ಕೊಳ್ಳೋದ ಅಂತ ಅಂದ್ರೆ ಇದೇ ನಿಂಗೆ. ಸರಿ ಕಂದು ಬಿಡತ್ತಗೆ, ಮುಂಚೆಗೆ ಅಣ್ಣ ಅಂದ್ಬಿಟ್ಲತ್ತಗೆ. ಹೋಗ ಈ ಕೊಟ್ಲಾ? ಊಟ ಮಾಡು ಹೊಟ್ಟೆ ತುಂಬ ಊಟ ಮಾಡು. ಊಟ ಮಾಡ್ತೇನೆ. ಸಪ್ಪಗಾಗ್ಬಿಡಕನಪ್ಪ. ನೋಡು, ನೀನು ಯಾವ ಊರು ಅಂದರೂ ಹೇಳಕ್ಕಿಲ್ಲ. ಮದುವೆ ಮುಂಚೆ ಆಗಿರೋದ ಅಂದ್ರೂ ಆಗಿಲ್ಲ ಅಂತೀಯೇ. ನೀನು ನೋಡಿದ್ರೆ ಇಷ್ಟು ವರ್ಷ ಆಗದೆ, 45 ವರ್ಷ ಆಗದೆ, ಇನ್ನು ಮದುವೆ ಆಗಿಲ್ಲ ಅಂದರೆ ನಂಬಕ್ಕೆ ಅಸಾಧ್ಯ ಆಯ್ತದೆ. ನಮ್ಮ ಕುಟು ಹೇಳಕ್ಕೆ ಸಂಕೋಚವಪ್ಪ, ಹೇಳ್ಕೋಬೇಕು ತಾನೆ. ಆ ಥರ ಏನಿಲ್ಲ, ಇದ್ದಿರು ಹೇಳ್ತಿಲ್ವಯ್ಯ. ಆ ಥರ ಏನಿಲ್ಲ, ನನಗೆ ಯಾವ ಮದುವೆನೂ ಆಗಿಲ್ಲ, ಹೇಳ್ತೀನಿ ಇಲ್ಲ, ಯಾರೂ ಇಲ್ಲ. ಸರಿ ಕಣಪ್ಪ ಆಯಿತು. ನಿನ್ನಿಷ್ಟು ಪುಟ್ಟಿದ್ದು ಕಣಪ್ಪ, ನಾವೇನು ಹೇಳಂಗಿದ್ದದು. ನಿನ್ಗೆ ಯಾವ ಕೂಸಿಂದ ಹೇಳ್ಬೇಕು ಅನಿಸ್ತದೋ ಹಾಗೆ ಹೇಳು. ಇಲ್ಲ ಕಣಯ್ಯ, ದೇವ್ರಣೆಗೂ ಇಲ್ಲ ಇಲ್ಲಾಂದರೆ ಸಂಕೋಚ ಪಡ್ಬೇಕಾಗಿತ್ತಾ? ಪಾಪ ನೀವು ಇದರಲ್ಲಿ ಸಂತೆಲಿ ಊಟ ಬರ್ತದೆ ಅಂತ ಕರ್ಕೊಬಂದು ಬಾಡಿಗೆಗೆ ಮನೆ ಕೊಟ್ಟು ಇಷ್ಟೆಲ್ಲ ಸಹಾಯ ಮಾಡಿದ್ದೀರಿ. ನಿಮ್ಮ ಸುಳ್ಳು ಹೇಳೋಕ್ಕದ? ನನ್ನ ಮದುವೆನೂ ಆಗಿಲ್ಲ, ನನಗೆ ಮಕ್ಕಳು ಇಲ್ಲ. ಸರಿ ಕಣಪ್ಪ ಆಯಿತು. ಏನಾರೇ ಮದುವೆ ಆಗೋ ಯೋಚನೆ ಇದ್ದದೋ ಇಲ್ಲ ಅದು ಬೇಡ ಅಂತ ತೀರ್ಮಾನ ತಗೊಬಿಟ್ಟಿದೆಯೋ? ಹೆಂಗಪ್ಪ, ಹೆಂಗೆ ನೀನು ಸಮಾಚಾರ? ಹಂಗೇನಿಲ್ಲ ಅಯ್ಯ, ಆಗಬೇಕು ಅನ್ನೋದೇ ನನಗೂ ಇಷ್ಟ. ಆದರೆ ಏನು ಮಾಡಿರಿ, ಹುಡುಗಿರು ಇರ್ಬೇಕಲ್ಲ. ನನಗೆ ಯಾರು ಹುಡುಗಿರು ಕೊಟ್ಟಾರೋ? ಯಾರು ಕೊಟ್ಟಾರು ಹೇಳಿ? ಆಯಿತು, ನೋಡೋಕ್ಕಾಯ್ತು ಸುಮ್ಕಿರಿ ಎಲ್ಲರೂ ನೋಡೋಕ್ಕಾಯ್ತದೆ. ಊಟ ಮಾಡು, ತಲೆಗೆ ಎಡ್ಸ್ಕೊಬೇಡ. ಆಮೇಲೆ ಮದುವೆ ಮಾಡಿಸ್ಬಿಡ್ತೀನಿ. ನಾಳೆ ದಿವ್ಸಕ್ಕೆ ನೀನು ನೋಡ್ಕೊಳ್ದವ, ನೀನು ಅಚ್ಚುಕಟ್ಟಾಗಿ ನೋಡ್ಕೊಳ್ದೋದಾಗ ನಮ್ಮ ತಲೆ ಮೇಲೆ ಬರ್ತದೆ ಕಣಪ್ಪ. ಆಮೇಲೆ ನಾವೇನು ಮಾಡವ ಆಮೇಲೆ? ಅಚ್ಚುಕಟ್ಟಾಗಿ ನೋಡ್ಕೊಂಡ್ರೇನೋ ಸರಿ, ನೀನು ನೋಡ್ಕೊಳ್ಳಿಲ್ಲ ಅಂದರೆ ನಮ್ಮ ಸುಮ್ಮನಾದರ ಹೇಳು. ತೋರಾಗ್ತಾ ಇವಯ್ಯ ಹಂಗೆ ಹಿಂಗೆ ಅಂತ ಅನಿಸ್ಬೇಕಾಯ್ತದೆ. ಹಂಗೇನಿಲ್ಲ ಅಯ್ಯ, ನಾನು ಅಚ್ಚುಕಟ್ಟಾಗಿ ನೋಡ್ಕೊತೀನಿ. ನಾನು ನೋಡಿ ಎಲ್ಲಾರಯ್ಯ. ನಿಮ್ಮ ಹುಡುಗಿಗೆ ಎಷ್ಟು ವರ್ಷ? ಅವಳಿಗೂ ಆಗದೆ, ಹೆಚ್ಚು ಕಮ್ಮಿ 25-26 ಆಗದೆ ಕಣಪ್ಪ. ಸರಿ ಬಿಡಿ ಆಯಿತು. ಅದಕ್ಕೆ ಇನ್ನೂ ಮದುವೆ ಮಾಡ್ದಂಗೆ ಮಡಿಕೊಂಡಿದ್ದೀರಿ? ಲಗ್ನ ಓದಕ್ಕೆ ಬರಬೇಡ್ದಪ್ಪ. ಅದಲ್ದನೆ ಅವಳು ಯಾಕೋ ಮದುವೆ ಬೇಡ ಅಂತ ಕುಂತವಳೆ. ನಾನು ಮಾಡ್ಬಿಡೋದು ಅಂದ್ಕೊಂಡೆ. ಮದುವೆ ಬೇಡ, ನಿನ್ನ ನೋಡ್ಕೊಳ್ಳೋದೇನಪ್ಪ. ನಮ್ಮ ಹೊಟ್ಟೆವಳು ಸತ್ತೋದ್ಮೇಲೆ ಅವೇನು ಮದುವೆ ಆಗೋ ಆಸೆನೇ ಬಿಟ್ಬಿಡ್ತು. ನಮ್ಮ ಅಪ್ಪನ ಯಾರು ನೋಡ್ಕೊಂಡರು, ನಾನು ಮದುವೆಗೆ ಹೋದ್ರೆ ಅಂತವ ಏತೆ ಮಾಡ್ತವ. ಏನು ಮಾಡೋದಪ್ಪ, ನನ್ನ ಮದುವೆ ಬೇಡ ಅಂದ್ಬಿಟ್ಲು. ನಾವು ಕೇಳ್ದಾಗೆಲ್ಲವ ಬರೀ ಹಂಗೇನದು, ನಂಗೆ ಮದುವೆ ಇಷ್ಟ ಇಲ್ಲ, ನನ್ನ ಮದುವೆ ಇಷ್ಟ ಇಲ್ಲ ಅಂತ. ಏನು ಮಾಡಿ, ನಾವು ಬಲವಂತ ಮಾಡಿ ಇವತ್ತು ಮದುವೆ ಮಾಡಿಬಿಡ್ಬೋದು. ನಾಳೆ ದಿವ್ಸಕ್ಕೆ ಅನ್ಬೋಸರ್ ಯಾರು? ಯಾತಾಗ ಗಂಡಿಗೂ ಕಷ್ಟ ಆಯ್ತದೆ, ಇವಳಿಗೂ ಕಷ್ಟ ಆಯ್ತದೆ. ಅದಕ್ಕೆ ನೋಡೋದು ಯಾವಾಗ ಒಪ್ಕೊತಾಳೆ ಆಗಲೇ ಮಾಡೋಕ್ಕಾಯ್ತದೆ ಅಂದ್ಬಿಟ್ಟು ನಾವು ಹಂಗೆ ಸುಮ್ಮನೆ ಆದೋಕನಪ್ಪ. ಅವ್ರೇನು ಹೇಳ್ತಾರೆ ತಿಳುವಳಿಕೆ ಇಲ್ದಂಗೆ, ನೀವು ಮಾಡೋ ಜವಾಬ್ದಾರಿ ಮಾಡ್ಬೇಕಲ್ವ? ಎಲ್ಲರೂ ಒಂದು ಒಳ್ಳೆ ಹುಡುಗ ಸಿಕ್ಕಿದ್ರೆ. ಇವತ್ತಿನ ಕಾಲದಲ್ಲಿ ನಂಬೋದು ಕಷ್ಟ ಬೇಕನಪ್ಪ, ನಂಬೋದು ಕಷ್ಟಯ. ಹಂಗೂ ಬೇರೆ ಮುತ್ತಿಗೆ ಮಗಳನ್ನ ಹಿಂಗೆ ಮದುವೆ ಮಾಡ್ಕೊಬಿಟ್ಟು ಬುಡಿಯಕ್ಕಳು ಏನೋ ಚತ್ವರ ಮಾಡಿಬಿಟ್ರು. ಅದನ್ನ ನೋಡಿದ್ರೆ ಇವಳು ಎದುರ್ಕೊತಾಳೆ. ಇವತ್ತಿನ ಕಾಲದಲ್ಲಿ ಜನಗಳು ಸರಿಯಿಲ್ಲ, ಸುಮ್ಕಿರಪ್ಪ, ಬೇಡ ಅಂತ ಅಂತಾಳೆ. ನನಗೊಂಥರ ನೆಮ್ಮದಿ ಇಲ್ಲ. ಏನು ಮಾಡಿಯಪ್ಪ, ಹೆಂಗಾರು ಅಲ್ಲಿ ಇದೊಂದು ಚೂರು ಮದುವೆ ಒಂದು ಆದ್ರೆ ಸಾಕು ಅಂತವ ಹಿಂಗೆ ನಾನು ಕಾಯ್ಕೊಂಡು ಕೂತೀವಿ. ಅದೇನು ಮಾಡಿ ಹೆಣ್ಣ ಬಲವಂತದಿಂದ ಒಪ್ಸಂಗೂ ಇಲ್ಲ, ಬಿಡೋಂಗೂ ಇಲ್ಲ. ನಂಗೆ ಆಗದೆ ಕಣ್ಮಗ. ಈಗ ಏನು ಮಾಡೋಕ್ಕಾಗಿಲ್ಲ, ಬಿಡತ್ತಾಗೆ. ಮಾಡಿಬಿಡ್ಬೇಕಾ ಸುಮ್ಕಿರಿ. ಇನ್ನು ಯಾವಾಗ ಮಾಡಿರಿ? ಸರಿ. ನನಗೆ 35 ವರ್ಷ 45 ವರ್ಷ ಅನ್ಕೊಂಡಿದ್ದೀರಾ? 45 ವರ್ಷ ಅಂದಂಗೆ ಆಯಿತು. ಇಲ್ಲ 34 ತುಂಬಿ 35 ನಡೀತದೆ ಈಗ. ಸರಿ ಕಣಪ್ಪ. ಯಾರನ್ನಾರೇ ಮನೆ ಹಳಿ ಮೈನ್ನೇ ಮಾಡ್ಕೊಳ್ಳಿ. ಅಯ್ಯೋ, ಯಾವ ಮನೆ ಹಳಿ ಮೈನ್ ಮಾಡ್ಕೊಳ್ಳಿಯಪ್ಪ? ಯಾವ ಬದುಕಿರೋದು ಇಲ್ಲಿ ಇರ್ಸ್ಕೊಳಕ್ಕೆ? ಮದುವೆ ಮಾಡ್ಕೊಳಿಸ್ಬೇಕು ಅಷ್ಟೇ. ಅವಳು ನೆಮ್ಮದಿಗಿರ್ಲಿ ಅಲ್ಲ. ಅವರೇನೋ ನೆಮ್ಮದಿಗಿರ್ತಾರೆ. ನೀವು ನಿಮ್ಗಿಟ್ಟು ಸಪು ನೋಡೋರು ಯಾರು? ಅದೇ ಅಯ್ಯೋ, ಅದನ್ನೇ ಯೋಚನೆ ಮಾಡ್ಕೊಂಡು ಅವಳು ಬೇಡ ಕಣಪ್ಪ, ನನಗೆ ಮದುವೆ ಬೇಡ ಅಂತಾಳೆ. ಅವಳಂಗೆ ಅಂತಾಳೆ ಅಂದ್ಬಿಟ್ಟು ನಾವು ತಾಳ ತಕ್ಕನ ಕುಣಿಯೋಕ್ಕದಪ್ಪ.
ಅದಕ್ಕೆ ನೋಡೋದ ಭಗವಂತನಿಂದ ಏನಾದ್ರು ನೋಡೋಕ್ಕಾಯ್ತದೆ ಅನ್ಕೊಂಡು ನಾವು ಅದಕ್ಕೆ ಸುಮ್ಮನೆ ಆಗಿವಿ. ನೋಡಿ ಎಲ್ಲರೇ ಮನೆಯಲ್ಲಿ ಮೈ ಆಗಿರೋಲ್ರಿ, ಸುಮ್ಮನೆ ನಿಮಗೂ ಸಹಾಯ ಆಯ್ತದೆ, ಅವ್ರಿಗೂ ನಿಮ್ಗೆ ಬಿಟ್ಟು ಹೋಯ್ಕಿಲ್ಲ ಅನ್ನೋದು ಒಂದು ಮನ್ಸು ಬರ್ತದೆ. ಸರಿ ನೀನು ಹೇಳ್ತಾ ಇರೋದು ಒಂದು ಲೆಕ್ಕದಲ್ಲಿ ಸರಿ ಕಣಪ್ಪ, ಅಂತ ನಿಯತ್ತಾಗಿರೋ ಬಿಡಿಯಕ್ಲು ಬರಬೇಕಲ್ಲ. ಇವತ್ತೊಂದು ಕಾಲದಲ್ಲಿ ನಿಯತ್ತಾಗಿರೋ ಹುಡ್ಕೋದೇ ಕಷ್ಟ ಆಗ್ಬಿಟ್ಟದೆ. ಹಂಗೆ ಹೆಂಗೆ ಮಾಡೋದು ಅಂತಾನೆ ಅದೇ ಒಂದು ಯೋಚನೆ ಕಣಪ್ಪ ನನಗೆ, ಅದೇ ಒಂದು ಯೋಚನೆ ನೋಡೋದ ಅದೇನದು ಎಂತು ಅಂತ. ಹಂಗೂ ಇವರು ಹುಣ್ಸೋರ್ನವ್ರು ಯಾವುದೋ ಒಂದು ಹುಡುಗರು ಬರ್ತೀನಿ ಅಂತ ಅಂದಿದ್ರು, ಕರ್ಕೆ ಬರ್ತೀನಿ ಅಂತ ಯಾರು ನಮ್ಮ ಪರಿಚಯದವರು ಬರೋದೇ ಬೇಡ ಅಂದ್ಬಿಟ್ಲು. ಖುದ್ದಾಗ ನಾನು ಆಯ್ಕೆ ನಂಗೆ ಬೇಡ ಅಂದ್ಬಿಟ್ಲು. ಅದಕ್ಕೆ ನೋಡಬೇಕು, ಅವಳನ್ನ ಒಪ್ಪಿಸಿ ಅದಾದಮೇಲೆ ಹುಡುಗನ ಮನೇಲಿ ಬರೋಕ್ಕೆ ಕೇಳಬೇಕು. ಮುಂಚಿತವಾಗಿ ಬರೋಕ್ಕೆ ಕೇಳಿದ್ರೆ ಯಾವುದು ಪ್ರಯೋಜನ ಇಲ್ಲ. ಒಪ್ಪನಿಲ್ಲ ಅಂದ್ರೆ ಏನು ಮಾಡೋದು? ಆಮೇಲೆ ಒಪ್ಪನಿಲ್ಲ ಅಂದ್ರೆ ಭಾಳ ಕಷ್ಟ ಆಯ್ತದೆ. ಬೇರೆ ತಕ್ಕೆಲ್ಲ ಬೇಡ ಸುಮ್ಕಿರಿ ನೀವು. ನಿಮ್ಗೆ ಗೊತ್ತಾಗಿಲ್ಲ, ಗೊತ್ತಿಲ್ಲದವ್ರಿಗೆಲ್ಲ ಮಾಡಿರ, ಗೊತ್ತಿರೋ ಜನ ನೋಡಿರೋ ಜನ ಮಾಡ್ಕೋಬೇಕು. ಬೇಡ ಸುಮ್ಮನಿರಿ ನೀವು, ನಿಮ್ಗೆ ಗೊತ್ತಾಗಕ್ಕಿಲ್ಲ ನಿಮಗೆ. ಏನಪ್ಪ ಭಗವಂತ ದಾರಿ ತೋರ್ದಂಗೆ ಆಗಲಿ ಬಿಡು ಮಗ, ಇನ್ನೇನು ಮಾಡೋಕ್ಕದ ತಗೆ, ಇನ್ನೇನು ಮಾಡೋಕ್ಕದದು ಬಿಡು. ಭಗವಂತ ಹೆಂಗೆ ದಾರಿ ತೋರ್ತಾನೋ ಹಂಗೆ ಆಗಲಿ. ಅದೇ ಇನ್ನೇನು ಮಾಡೋಕ್ಕಾಗಿಲ್ಲ ಬಿಡಿಯತ್ತಾಗೆ, ನೋಡೋದು ಬಿಡಿ. ಎಲ್ಲಾರೇ ನಾನೇ ನೋಡ್ತೀನಿ. ನಿನ್ಗೆ ಯಾರು ಪರಿಚಯ ಇದ್ದಾರಪ್ಪ ಅಂತ ಅನುಕೂಲಸ್ಥರು? ನಿನ್ಗೆ ಯಾರು ಪರಿಚಯ ಇದ್ದರು? ನನ್ನ ಮಗಳನ್ನ ಕಾಟಿ ಪುಟ್ಟಿಗಳು ಮಾಡೋಕ್ಕಾಗಿಲ್ಲ ಕಣಪ್ಪ ನಾನು. ಇದೇ ಹಿಂಗೆ ಅಂದ್ಬಿಟ್ರಲ್ಲ, ನಿಮ್ಮ ಮಗಳು ನಿಮ್ದಾಗಿರೋದು ಮುಖ್ಯವೋ ನಿಮಗೆ ಅಂತಸ್ತು ಮುಖ್ಯವೋ? ನಿಮ್ದಾಗಿರೋದೇ ಮುಖ್ಯ ಕಣಪ್ಪ. ಹಂಗೆ ಅಂದ್ಕೊಂಡು ಇಟ್ಟು ಬಟ್ಟೆ ಇಲ್ದಿದ್ರು ಕೊಟ್ಬಿಟ್ಟು ಕಣ್ಣು ಬಾಯ್ಬಿಟ್ಟಿಯಾ? ಈಗ ಹೆಂಗೋ ನನ್ನ ಮಗಳು ಉಣ್ಕೊ ತಿನ್ಕೊಂಡು ನಿಮ್ದೇ ಅವಳೆ ನಮ್ಮ ಮನೇಲಿ. ಅದನ್ನೂ ಅದ್ಗೆಡ್ಸ್ಕೊಂಡ್ಬಿಟ್ರೆ ನಮ್ಮ ಅಪ್ಪ ಇಂಥ ಕೆಲಸ ಮಾಡ್ಬಿಟ್ನಲ್ಲ ಅಂತ ನನ್ನ ಮಗಳು ನನಗೆ ಗೌರವ ಸಿಕ್ಕೋದು, ಅವಳು ಗೌರವ ಕೊಟ್ಟೋಳು ಹೇಳಿ ನೀನೇ? ಅವೆಲ್ಲ ಆಗ್ನಾರ ಕೆಲಸ ಕಣಪ್ಪ. ಏನೋ ಓಲಿ ನೋಡೋಕ್ಕಾಯ್ತದೆ ಬಿಡು ಮಗ, ಇನ್ನೂ ಭಾಳ ದಿವಸ ಅದು ಯಾಕೆ ತಲೆ ಕೆಡ್ಸ್ಕೋಬೇಕು? ಸರಿಯಾಗಿ ಆಯಿತು ಬಿಡಿ, ಇನ್ಯಾಕೆ. ನಾನು ಅದಕ್ಕೆ ಹೆಂಗೆ ಅಂದಿದ್ದು ಅಷ್ಟೇ, ಇನ್ನೇನು ಇಲ್ಲ. ಒಟ್ಟಿಗೆ ನೋಡಿ ಗೊತ್ತಿರೋರನ್ನ ನೋಡಿರೋರನ್ನ ಮಾಡಿ. ಸರಿ ಆಗ್ಲೂ ಮುಂಗಡೆ ಕುತ್ಕೊಂಡು ಇದು ಮಾಡಿಬಿಡ, ಊಟ ಮಾಡ್ಕೋ. ಯಾಕೋ ಜೀವಕ್ಕೆ ಆಯ್ತೀರ, ಊಟನೇ ಸೇರ್ತಿಲ್ಲ ಕಣೆಯೋ. ಹಂಗಾರೆ ಈಗ ಮಾರ್ಕೆಟ್ ಬರೋಕ್ಕಿಲ್ವಪ್ಪ ಇವತ್ತು ಒಂದು ದಿವಸ? ಇದು ಬಿಡತ್ತಾಗಿಲ್ಲೇ ವಿಶ್ರಾಂತಿ ತಗೊಂಡು ನಾಳೆಗೆ ಬರೀವಂತೆ. ಸರಿ ಆಯಿತು ಬೆಳಿಗ್ಗೆ ಬರ್ತೀನಿ ನಾನು. ಸರಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.